ನಮಸ್ಕಾರ ಎಲ್ಲರಿಗೂ. ಊರ್ವನ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಳೆ ಬರ್ತಿರುವಾಗ ಅಥವಾ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಚಹಾದ ಜೊತೆ ಗರಿಗರಿಯಾದ ಮಿರ್ಚಿ ಬಜ್ಜಿ ಇದ್ದರೆ ಮಜಾನೇ ಬೇರೆ ಅಲ್ವಾ? ಆದರೆ ನಿಮಗೆ ಅಂಗಡಿಗಳಲ್ಲಿ ಸಿಗೋ ಥರ ಮಿರ್ಚಿನ ಮಾಡೋಕ್ಕೆ ಬರ್ತಿಲ್ವಾ? ಹಾಗಾದರೆ ನಾನಿವತ್ತು ಅಂಗಡಿಗಳಲ್ಲಿ ಸಿಗೋ ಥರ ಒಳಗಡೆ ಮಸಾಲ ತುಂಬಿರೋ ಹೊರಗಡೆ ಕ್ರಿಸ್ಪಿಯಾಗಿ ಬರೋ ಮಿರ್ಚಿ ಬಜ್ಜಿನ ಮನೇಲೇ ಸರಳವಾಗಿ ಮಾಡೋ ಸೀಕ್ರೆಟ್ ಟ್ರಿಕ್ ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಮಿರ್ಚಿ ಬಜ್ಜಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಮಿರ್ಚಿ ಒಳಗೆ ಹಾಕೋ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಗೆ 1.5 ಕಪ್ಪಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಜೀರಿಗೆ ಉಪ್ಪಿನ ಕಾಂಬಿನೇಷನ್ ಮಿರ್ಚಿಗೆ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ನಿಮಗೆ ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬಟ್ ನೀವು ಇದನ್ನು ಹಾಕಿ ಮಾಡಿದರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತಾಜಾ ಬ್ಯಾಡಗಿ ಹಸಿರು ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ನಿಮಗೆ ಇದು ಖಾರ ಜಾಸ್ತಿ ಇರುತ್ತೆ, ನಿಮಗೆ ಖಾರ ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಅಂಗಡಿಗಳಲ್ಲೇ ನಾರ್ಮಲ್ ಆಗಿ ಮಿರ್ಚಿ ಬಜ್ಜಿ ಮಾಡೋಕ್ಕೆ ಇರುವಂಥ ಹಸಿರು ಮೆಣಸಿನಕಾಯಿಯನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು 10 ಹಸಿರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಮಧ್ಯದಲ್ಲಿ ಈ ಥರ ಸೀಳು ಹಾಕ್ಕೋಬೇಕು. ಸೀಳು ಹಾಕ್ಕೊಂಡು ಈ ಥರ ರೆಡಿ ಮಾಡಿದರೆ ಜೀರಿಗೆ ಉಪ್ಪಿನ ಮಿಶ್ರಣ ಒಳಗೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಧ್ಯದಲ್ಲಿ ಸೀಳು ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಉಪ್ಪಿನ ಪುಡಿಯನ್ನು ನಾನು ತುಂಬ್ತಾ ಇದ್ದೀನಿ. ಹೀಗೆ ತುಂಬ್ಕೊಳ್ಳೋದ್ರಿಂದ ಏನಾಗುತ್ತೆ, ಮೆಣಸಿನಕಾಯಿ ಸಮತೋಲನವಾಗಿ ಪ್ರತಿ ಬೈಟ್ನಲ್ಲೂ ಸೂಪರ್ ಆಗಿರೋ ಟೇಸ್ಟನ್ನು ಕೊಡುತ್ತೆ. ಈ ಥರ ಎಲ್ಲ ಮೆಣಸಿನಕಾಯಿಗೂ ತುಂಬ್ಕೊಳ್ಳಿ. ಇವಾಗ ನೋಡಿ, ನಾನು ಎಲ್ಲದಕ್ಕೂ ತುಂಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಪ್ರತಿಯೊಂದನ್ನು ಹೀಗೆ ತುಂಬ್ಕೋಬೇಕು. ಇವಾಗ ಮಿರ್ಚಿ ಬಜ್ಜಿ ಗರಿ ಗರಿಯಾಗಿ ಬರಲು ಹಿಟ್ಟಿನ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಒಳ್ಳೆಯ ಕ್ವಾಲಿಟಿ ಇರೋ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಚಮಚ ಅಕ್ಕಿ ಹಿಟ್ಟು, ಅಂದರೆ ಬಜ್ಜಿ ಅನ್ನೋದು ಗರಿ ಗರಿಯಾಗಿ ಬರೋದಕ್ಕೆ ಅಕ್ಕಿ ಹಿಟ್ಟು ಸಹಾಯ ಮಾಡುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಓಂ ಕಾಳು ಅಂದರೆ ಅಜ್ವಾಯಿನನ್ನು ತೊಗೊಂಡಿದ್ದೀನಿ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅಡಿಗೆ ಸೋಡಾನ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾನಲ್ಲಿ ಮೆಣಸಿನಕಾಯಿ ಒಳಗಡೆನೂ ತುಂಬ್ಕೊಂಡಿದ್ದೀನಿ ಜೀರಿಗೆ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಡಿಗೆ ಸೋಡಾ, ಉಪ್ಪು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ನಾನು ಕಾದಿರುವಂಥ ಎಣ್ಣೆನ ಈ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಬಜ್ಜಿ ಅಂಗಡಿ ಸ್ಟೈಲ್ನಲ್ಲಿ ಸೂಪರ್ ಗರಿ ಗರಿಯಾಗಿ ಬರುತ್ತೆ. ನಾನು ಹೇಳೋ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೈಯಿಂದಾನೇ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಿಟ್ಟಿನ ಹದ ಹೇಗಿರಬೇಕಂದ್ರೆ, ದೋಸೆ ಹಿಟ್ಟಿನ ಹದ ಇರುತ್ತಲ್ಲ, ಆ ಹಿಟ್ಟಿನ ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಮಾಡ್ಕೋಬೇಡಿ, ಮಿರ್ಚಿಗೆ ಆ ಹಿಟ್ಟು ಕೂತ್ಕೊಳ್ಳೋದಿಲ್ಲ. ಚೆನ್ನಾಗಿ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿದನ್ನು ಎಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ನೋಡಿ, ಇವಾಗ ಇದು ಕರೆಕ್ಟಾಗಿದೆ ಹಿಟ್ಟಿನ ಹದ ಅಂತೂ. ನೀವು ಕೂಡ ಇದೇ ರೀತಿ ಮಾಡಿ. ಇವಾಗ ಎಣ್ಣೆ ಕಾಯ್ದಕ್ಕಿಟ್ಟಿದ್ದೀನಿ. ಮಿರ್ಚಿಯನ್ನು ಹಿಟ್ಟಿನ ಬ್ಯಾಟರಲ್ಲಿ ಎದ್ದು ಈ ಥರ ಬಿಡಿ. ಈ ಥರ ಹಾಕೋಕ್ಕೆ ಬರ್ತಿದ್ರೆ ಒಂದು ಗ್ಲಾಸಲ್ಲಿ ಆ ಹಿಟ್ಟಿನ ಬ್ಯಾಟರ್ ಹಾಕ್ಕೊಳ್ಳಿ. ಮೆಣಸಿನಕಾಯಿನ ಹಿಟ್ಟಲ್ಲಿ ಎದ್ದು ಹಾಕಿ, ಆವಾಗಲೂ ನಿಮಗೆ ಈಸಿಯಾಗಿ ಬರುತ್ತೆ. ನೀವು ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಜಾಸ್ತಿ ಇಟ್ಟರೆ ಏನಾಗುತ್ತೆ, ಮೆಣಸಿನಕಾಯಿ ಮೇಲೆ ಸೀದು ಹೋಗ್ಬಿಡುತ್ತೆ, ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ. ಸೊ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಮಿರ್ಚಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಸೈಡು ಚೆನ್ನಾಗಿ ಬೆಂದಿರಬೇಕು. ಅದು ಮೀಡಿಯಮ್ ಉರಿಯಲ್ಲೇ 2 ಕಡೆ ಗರಿ ಗರಿಯಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬಣ್ಣ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಲ್ವಾ ಮಿರ್ಚಿ.
ಆ್ಯಂಡ್ ತಿನ್ನೋದಕ್ಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ತುಂಬಿ ಮಾಡೋದ್ರಿಂದ ಏನಾಗುತ್ತೆ, ತಿನ್ನುವಾಗ ಆ ಜೀರಿಗೆ ರುಚಿ ಅಂದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಇದಾಗೋದಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಮಿರ್ಚಿನ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿಡಿ. ಆಮೇಲೆ ಸರ್ವ್ ಮಾಡೋಕ್ಕೆ ಕೊಡಿ. ನೋಡಿದ್ರಲ್ವಾ, ಘಮಘಮಿಸೋ ಗರಿ ಗರಿ ಮಿರ್ಚಿ ಬಜ್ಜಿ ರೆಡಿ. ಈ ಸೀಕ್ರೆಟ್ ಟ್ರಿಕ್ ಬಳಸಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವೆರೈಟಿ ರೆಸಿಪಿಗಳಿಗಾಗಿ ನಮ್ಮ ಊರ್ವನ್ ಕಿಚನ್ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತೆ ಮುಂದಿನ ರುಚಿಕರವಾದ ಅಡುಗೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.